ईमानदारों के सम्मेलन में ಈ ಪಾಠದ ನೋಟ್ಸು प्रश्नोत्तर। लेखक परिचय। लेखक का नाम हरिशंकर परसाई। जन्म 22 अगस्त 1924। स्थान मध्य प्रदेश के जमानी गांव में। प्रमुख रचनाएं हंसते हैं रोते हैं, भूत के पांव पीछे, सदाचार का तावीज़, वैष्णव का फिसलन आदि। शब्दार्थ। ಮೊದಲನೇ ಮುಖ್ಯ ಪ್ರಶ್ನೆ, एक वाक्य में उत्तर लिखिए। 1. प्रस्तुत कहानी के लेखक कौन है? ಈ ಕಥೆಯ ಲೇಖಕರು ಯಾರು? उत्तर, प्रस्तुत कहानी के लेखक हरिशंकर परसाई जी हैं। 2. लेखक दूसरे दर्जे में क्यों सफ़र करना चाहते थे? ಲೇಖಕರು ಎರಡನೇ ದರ್ಜೆಯಲ್ಲಿ ಯಾಕೆ ಪ್ರಯಾಣ ಮಾಡಲು ಇಚ್ಛಿಸಿದರು? उत्तर, लेखक दूसरे दर्जे में सफ़र करना चाहते थे क्योंकि इससे उनको 150 रुपये बचते थे। ಏಕೆಂದರೆ ಇದರಿಂದ ಅವರಿಗೆ 150 ರೂಪಾಯಿ ಉಳಿತಾಯ ಆಗ್ತಾಯಿತ್ತು। 3. लेखक की चप्पलें किसने पहनी थी? ಲೇಖಕರ ಚಪ್ಪಲಿಗಳನ್ನು ಯಾರು ಧರಿಸಿದರು? उत्तर, लेखक की चप्पलें एक ईमानदार डेलीगेट ने पहनी थी। ಅವರ ಚಪ್ಪಲಿಗಳನ್ನು ಒಬ್ಬ ಪ್ರಾಮಾಣಿಕ ಪ್ರತಿನಿಧಿಗಳು ಧರಿಸಿದ್ದರು। 4. स्वागत समिति के मंत्री किसको डांटने लगे? ಸ್ವಾಗತ ಸಮಿತಿಯ ಮಂತ್ರಿಗಳು ಯಾರನ್ನು ಬೈಯತೊಡಗಿದರು, ಗದರಿಸತೊಡಗಿದರು? उत्तर, स्वागत समिति के मंत्री कार्यकर्ताओं को डांटने लगे। 5. लेखक पहनने के कपड़े कहाँ दबाकर सोए? ಲೇಖಕರು ತಾವು ಉಡುವ ಬಟ್ಟೆಗಳನ್ನು ಎಲ್ಲಿ ಇಟ್ಟು ಮಲಗಿದರು? उत्तर, लेखक पहनने के कपड़े सिरहाने दबाकर सोए। ಅವರು ತಮ್ಮ ಬಟ್ಟೆಗಳನ್ನು ತಲೆದಿಂಬಿನ ಕೆಳಗೆ ಒತ್ತಿಟ್ಟರು। 6. सम्मेलन में लेखक के भाग लेने से किन किन को प्रेरणा मिल सकती थी? ಸಮ್ಮೇಳನದಲ್ಲಿ ಲೇಖಕರು ಭಾಗವಹಿಸಿದ್ದರಿಂದ ಯಾರ್ಯಾರಿಗೆ ಪ್ರೇರಣೆ ಸಿಗ್ತಾ ಇತ್ತು? उत्तर, सम्मेलन में लेखक के भाग लेने से ईमानदार और उदीयमान ईमानदारों को प्रेरणा मिल सकती थी। ಲೇಖಕರು ಭಾಗವಹಿಸುವುದರಿಂದ ಪ್ರಾಮಾಣಿಕರು ಮತ್ತು ಉದಯೋನ್ಮುಖ ಪ್ರಾಮಾಣಿಕರಿಗೆ ಪ್ರೇರಣೆ ಸಿಗ್ತಾ ಇತ್ತು। 7. लेखक को कहाँ ठहराया गया? ಸಮ್ಮೇಳನದಲ್ಲಿ ಲೇಖಕರನ್ನು ಎಲ್ಲಿ ಉಳಿಸ್ಕೊಂಡ್ರು? उत्तर, लेखक को होटल के एक बड़े कमरे में ठहराया गया। ಲೇಖಕರನ್ನು ಹೋಟೆಲ್ನ ಒಂದು ದೊಡ್ಡ ಕೊಠಡಿಯಲ್ಲಿ ಉಳಿಸಲಾಯಿತು, ಇರಿಸಲಾಯಿತು। 8. ब्रीफ केस में क्या था? सूटकेसನಲ್ಲಿ ಏನಿತ್ತು? उत्तर, ब्रीफ केस में कागजात थे। ಆ सूटकेसನಲ್ಲಿ ಕಾಗದ ಪತ್ರಗಳಿದ್ದವು। 9. लेखक ने धूप का चश्मा कहाँ रखा था? ಲೇಖಕರು ತಮ್ಮ ಕೂಲಿಂಗ್ ಗ್ಲಾಸನ್ನು ಎಲ್ಲಿಟ್ಟಿದ್ರು? उत्तर, लेखक ने धूप का चश्मा टेबल पर रखा था। ಅವರು ಅದನ್ನು ಟೇಬಲ್ ಮೇಲೆ ಇಟ್ಟಿದ್ರು। 10. तीसरे दिन लेखक के कमरे से क्या गायब हो गया? ಮೂರನೆಯ ದಿನ ಲೇಖಕರ ಕೊಠಡಿಯಿಂದ ಏನು ಮಾಯವಾಯಿತು? उत्तर, तीसरे दिन लेखक के कमरे से कंबल गायब हो गया था। ಮೂರನೇ ದಿನ ಕಂಬಳಿ ಮಾಯವಾಯಿತು। सेकेंड मेन क्वेश्चन, 2-3 वाक्यों में उत्तर लिखिए। 2-3 ವಾಕ್ಯಗಳಲ್ಲಿ ಉತ್ತರಿಸಿ। 1. लेखक को भेजे गए निमंत्रण पत्र में क्या लिखा गया था? ಲೇಖಕರಿಗೆ ಕಳುಹಿಸಿದ್ದ ಆಮಂತ್ರಣ ಪತ್ರಿಕೆಯಲ್ಲಿ ಏನು ಬರೆಯಲಾಗಿತ್ತು? उत्तर, लेखक को भेजे गए निमंत्रण पत्र में लिखा गया था कि हम लोग इस शहर में एक ईमानदार सम्मेलन कर रहे हैं। ಲೇಖಕರಿಗೆ ಕಳುಹಿಸಲಾದ ಆಮಂತ್ರಣ ಪತ್ರಿಕೆಯಲ್ಲಿ ಏನು ಬರೆದಿತ್ತು ಅಂದರೆ, ನಾವು ಈ ಊರಿನಲ್ಲಿ ಒಂದು ಪ್ರಾಮಾಣಿಕರ ಸಮ್ಮೇಳನವನ್ನು ಮಾಡುತ್ತಿದ್ದೇವೆ। ಆಪ್ ದೇಶಕ್ಕೆ ಪ್ರಸಿದ್ಧ ಇಮಾನ್ದಾರ್ ಹೈ, ನೀವು ದೇಶದ ಪ್ರಸಿದ್ಧ ಪ್ರಾಮಾಣಿಕ ವ್ಯಕ್ತಿಗಳಾಗಿದ್ದೀರಿ। हमारी प्रार्थना है कि आप इस सम्मेलन का उद्घाटन करें।
ನಮ್ಮ ಪ್ರಾರ್ಥನೆ ಏನೆಂದರೆ ನೀವು ಬಂದು ಈ ಸಮ್ಮೇಳನವನ್ನು ಉದ್ಘಾಟಿಸಿ. हम आपको आने जाने का पहले दर्जे का किराया देंगे तथा आवास भोजन आदि की उत्तम व्यवस्था करेंगे. ನಾವು ನಿಮಗೆ ಬಂದು ಹೋಗುವ ಪ್ರಥಮ ದರ್ಜೆಯ ಹಣವನ್ನು ನೀಡುತ್ತೇವೆ. ಅದರ ಜೊತೆಗೆ ವಸತಿ, ಊಟ ಎಲ್ಲದರ ಉತ್ತಮ ವ್ಯವಸ್ಥೆಯನ್ನು ಮಾಡುತ್ತೇವೆ. आपके आगमन से ईमानदारों तथा उदीयमान ईमानदारों को बड़ी प्रेरणा मिलेगी. ನೀವು ಬಂದು ಹೋಗುವುದರಿಂದ ಪ್ರಾಮಾಣಿಕರಿಗೆ ಮತ್ತು ಉದಯೋನ್ಮುಖ ಪ್ರಾಮಾಣಿಕರಿಗೆ ಬಹಳ ಒಳ್ಳೆಯ ಪ್ರೇರಣೆ ಸಿಗುತ್ತದೆ. दूसरा प्रश्न, फूल मालाएं मिलने पर लेखक क्या सोचने लगे. ಹೂವಿನ ಹಾರಗಳನ್ನು ತೊಡಿಸಿದಾಗ ಲೇಖಕರು ಏನು ಯೋಚಿಸತೊಡಗಿದರು. उत्तर, लेखक जब स्टेशन पहुँचे तब उनका खूब स्वागत हुआ. ಲೇಖಕರು ಸ್ಟೇಷನ್ ತಲುಪಿದಾಗ ಅವರ ಸ್ವಾಗತ ಅದ್ಧೂರಿಯಾಗಿ ನಡೆಯಿತು. लगभग 10 बड़ी फूल मालाएं उनको पहनाई गई. ಸುಮಾರು 10 ದೊಡ್ಡ ಹೂವಿನ ಹಾರಗಳನ್ನು ಅವರಿಗೆ ಹಾಕಲಾಯಿತು. तब लेखक ने सोचा कि आसपास कोई माली होता तो ये फूल मालाएं बेच लेता. ಆಗ ಲೇಖಕರ ಮನಸ್ಸಿನಲ್ಲಿ ಏನು ವಿಚಾರ ಹೊಡೀತು ಅಂದರೆ, ಅಕ್ಕಪಕ್ಕದಲ್ಲಿ ಯಾರಾದರೂ ಮಾಲಿ ಅಂದರೆ ಹೂ ಮಾರೋನಿದ್ದಿದ್ರೆ ಈ ಮಾಲೆಗಳನ್ನು ಮಾರ್ಕೋಬೋದಾಗಿತ್ತು ಅಂತ ಅವರಿಗೆ ಅನ್ನಿಸ್ತು. ಆ ರೀತಿ ಅವರು ಯೋಚನೆ ಮಾಡಿದರು. तीसरा प्रश्न, लेखक ने मंत्री को क्या समझाया. ಲೇಖಕರು ಮಂತ್ರಿಯವರಿಗೆ ಏನು ತಿಳಿಸಿ ಹೇಳಿದರು. उत्तर, लेखक ने मंत्री को समझाया कि पुलिस को ना बुलाएं. ಲೇಖಕರವರಿಗೆ ತಿಳಿಸಿ ಹೇಳಿದ್ದು ಏನಂದರೆ, ಪೊಲೀಸರನ್ನ ಕರೆಸಬೇಡಿ, क्योंकि ईमानदारों के सम्मेलन में पुलिस ईमानदारों की तलाशी ले यह बड़ी ಅಶೋಭನೀಯ ಬಾತ್ ಹೋಗಿ. ಯಾಕಂದರೆ ಇದು ಪ್ರಾಮಾಣಿಕ ವ್ಯಕ್ತಿಗಳ ಸಮ್ಮೇಳನ, ಇಲ್ಲಿ ಪೊಲೀಸ್ನವರು ಬಂದು ಎಲ್ಲರನ್ನೂ ತಲಾಶಿ ಇಲೆ ಅಂದರೆ ಎಲ್ಲರನ್ನು ಜಪ್ತಿ ಮಾಡಿದರೆ, ಎಲ್ಲರನ್ನೂ ಚೆಕ್ ಮಾಡಿದರೆ ಇದು ತುಂಬ ಅಶೋಭನೀಯ ಸಂಗತಿ, ಇದು ಶೋಭೆ ತರತಕ್ಕಂಥ ವಿಷಯ ಅಲ್ಲ. ಫಿರ್ ಇತನೆ ಬಡೆ ಸಮ್ಮೇಳನ ಮೇ ಥೋಡಿ ಗಡ್ಬಡಿ ಹೋಗಿ ಹಿ. ಅದೂ ಅಲ್ಲದೆ ಇಷ್ಟು ದೊಡ್ಡ ಸಮ್ಮೇಳನದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಅಂತ ತಿಳಿಸಿ ಹೇಳಿದರು. 4. चप्पलों की चोरी होने पर ईमानदार डेलीगेट ने क्या सुझाव दिया. ಲೇಖಕರ ಚಪ್ಪಲಿಗಳು ಕಳ್ಳತನ ಆದವು. ಅವರ ಕೋಣೆಗೆ ಬಂದಿರತಕ್ಕಂಥ ಒಬ್ಬ ಇಮಾನ್ದಾರ್ ಡೆಲಿಗೇಟ್ ಪ್ರಾಮಾಣಿಕ ಪ್ರತಿನಿಧಿಗಳು ಏನು ಹೇಳಿದರು, ಏನು ಸಲಹೆ ಕೊಟ್ಟರು. चप्पलों की चोरी होने पर ईमानदार डेलीगेट ने सुझाव दिया कि देखिए चप्पलें एक जगह नहीं उतारनी चाहिए. ಅವ್ರು ಸಲಹೆ ಕೊಟ್ಟರು, ನೋಡ್ರಿ ಚಪ್ಪಲಿಗಳನ್ನು ಯಾವತ್ತಿಗೂ ಒಂದೇ ಕಡೆ ಬಿಡಬಾರ್ದು. ಏಕ್ ಚಪ್ಪಲ್ ಯಹಾ ಉತಾರಿಯೇ ತೋ ದೂಸರಿ 10 ಫುಟ್ ಕಿ ದೂರಿ ಪರ್. ಒಂದು ಚಪ್ಪಲಿ ನೀವು ಇಲ್ಲಿ ಬಿಟ್ಟರೆ 10 ಅಡಿ ದೂರ ಇನ್ನೊಂದು ಚಪ್ಪಲಿ ಬಿಡ್ರಿ ಅಂತ ಅಂದರು. ತಪ್ ಚಪ್ಪಲೇ ಚೋರಿ ನಹಿ ಹೋತಿ. ನೀವು ಈ ರೀತಿ ಮಾಡೋದ್ರಿಂದ ಚಪ್ಪಲಿಗಳು ಕಳ್ಳತನ ಆಗೋದಿಲ್ಲ. ಏಕ್ ಹಿ ಜಗಹ ಜೋಡಿ ಹೋಗಿ ತೋ ಕೋಯಿ ಭೀ ಪಹನ್ ಲೇಗ. ಒಂದೇ ಕಡೆಗೆ ನೀವು ಜೋಡಿ ಚಪ್ಪಲಿ ಬಿಟ್ಟರೆ ಯಾರಾದರೂ ಹಾಕ್ಕೊಂಡು ಹೋಗ್ತಾನೆ ಅಂತ ಅಂದರು. ನಿಜವಾಗ್ಲೂ ಕದ್ದಿದ್ದವರು ಅವರೇ. 5वां प्रश्न, लेखक ने कमरा छोड़कर जाने का निर्णय क्यों लिया. ಲೇಖಕರು ತಮ್ಮ ರೂಮನ್ನು ಬಿಟ್ಟು ಹೋಗಬೇಕು ಅಂತ ಯಾಕೆ ತೀರ್ಮಾನ ತಗೊಂಡ್ರು, ಯಾಕೆ ನಿರ್ಧರಿಸಿದರು. उत्तर, सम्मेलन में लेखक के सभी सामान चोरी हो गए थे. ಸಮ್ಮೇಳನದಲ್ಲಿ ಹೆಚ್ಚು ಕಡಿಮೆ ಲೇಖಕರ ಎಲ್ಲ ಸಾಮಾನುಗಳು ಕಳ್ಳತನ ಆಗಿ ಹೋಗಿಬಿಟ್ಟಿದ್ವು. ತಾಲಾ ತಕ್ ಚುರಾ ಲಿಯಾ ಗಯಾ ಥಾ. ರೂಮಿನ ಬೀಗನೂ ಸಹ ಅವರು ಬಿಡಲಿಲ್ಲ, ಅದನ್ನು ಕತ್ಕೊಂಡು ಹೋಗಿಬಿಟ್ರು. ಅಬ್ ವೇ ಬಚೆ ಥೇ. ಈಗ ಉಳಿದದ್ದು ಯಾರು ಅಂದರೆ ಅವರೊಬ್ಬರು ಮಾತ್ರ. ಅಗರ್ ವೇ ವಹೀ ರುಕ್ತೆ ತೋ ಉನ್ಹೇ ಭೀ ಚುರಾ ಲಿಯಾ ಜಾ ಸಕ್ತಾ ಥಾ. ಒಂದು ವೇಳೆ ಅವರು ಆ ರೂಮ್ನಲ್ಲೇ ಉಳ್ಕೊಂಡಿದ್ರೆ ಅವರನ್ನು ಬೇಕಾದರೂ ಯಾರಾದರೂ ಕಳ್ಳತನ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಯಹ ಸೋಚ್ಕರ್ ಲೇಖಕನೇ ಕಮ್ರಾ ಛೋಡ್ಕರ್ ಜಾನೆ ಕಾ ನಿರ್ಣಯ ಲಿಯಾ. ಈ ರೀತಿ ಯೋಚನೆ ಮಾಡಿ ಲೇಖಕರು ತಮ್ಮ ಕೋಣೆನ ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಿದರು. ನೆಕ್ಸ್ಟ್ 6वां प्रश्न, ಮುಖ್ಯ ಅತಿಥಿ ಕಿ ಬೇಯಿಮಾನಿ ಕಹಾ ದಿಖಾಯಿ ದೇತಿ ಹೈ. ಮುಖ್ಯ ಅತಿಥಿಗಳು ಅಂದರೆ ಈ ಲೇಖಕರು ಈ ಸಮ್ಮೇಳನಕ್ಕೆ ಅತಿಥಿಯಾಗಿ ಬಂದರಲ್ಲ ಅವರು, ಅವರ ಅಪ್ರಾಮಾಣಿಕತೆ ಅಂದರೆ ಅವರ ಒಂದು ಹುಳುಕು ಮನಸ್ಸು ನಮಗೆ ಎಲ್ಲೆಲ್ಲಿ ನೋಡಲಿಕ್ಕೆ ಕಾಣುತ್ತೆ. उत्तर, रेलवे स्टेशन पर जब उनको फूल मालाएं पहनाई गई उन मालाओं को बेचने के लिए माली को ढूंढते हैं. ಎಲ್ಲೆಲ್ಲಿ ಕಾಣುತ್ತೆ ಅಂದರೆ ರೈಲ್ವೆ ಸ್ಟೇಷನ್ನಲ್ಲಿ ಅವರಿಗೆ ಹೂವಿನ ಹಾರಗಳನ್ನು ಹಾಕಿದಾಗ ಯಾರಾದರೂ ಮಾಲಿ ಸಿಕ್ಕಿದರೆ ಆ ಹಾರಗಳನ್ನ ಮಾರ್ಕೋಬೋದಾಗಿತ್ತು ಅಂತ ಅವರು ಯೋಚನೆ ಮಾಡ್ತಾರೆ. ಅದು ಒಂದು. कार्यक्रम के आयोजन करता लेखक को पहले दर्जे का किराया देते हैं पर वे दूसरी दर्जे में सफ़र करके
₹150 ಬಚಾ ಲೇತೆ ಹೈ. ಕಾರ್ಯಕ್ರಮದ ಆಯೋಜಕರು ಲೇಖಕರಿಗೆ ಮೊದಲನೇ ದರ್ಜೆಯ ಟಿಕೆಟ್ ದುಡ್ಡನ್ನು ಕೊಟ್ಟಿದ್ದರೂ ಸಹ ಲೇಖಕರು ಎರಡನೇ ದರ್ಜೆಯಲ್ಲಿ ಪ್ರಯಾಣ ಮಾಡಿ ₹150 ಉಳಿಸ್ತಾರೆ. इन सब घटनाओं में मुख्य अतिथि की बेईमानी दिखाई देती है. ಈ ಎರಡು ಘಟನೆಗಳಲ್ಲಿ ಮುಖ್ಯ ಅತಿಥಿಗಳ ಅಪ್ರಾಮಾಣಿಕತೆ ನಮಗೆ ಕಾಣಸಿಗುತ್ತೆ. ಮೂರನೇ ಮೇನ್ ಕ್ವಶನ್, 4-6 ವಾಕ್ಯೋं में उत्तर लिखिए. 4 ಅಥವಾ 6 ವಾಕ್ಯಗಳಲ್ಲಿ ಉತ್ತರಿಸಿ. ಅದರಲ್ಲಿ एक, लेखक के धूप का चश्मा खो जाने की घटना का वर्णन कीजिए. ಲೇಖಕರು ತಮ್ಮ ಕೂಲಿಂಗ್ ಗ್ಲಾಸನ್ನು ಕಳ್ಕೊಂಡ್ರಲ್ಲ, ಆ ಘಟನೆಯನ್ನು ವರ್ಣಿಸಿ. ಉತ್ತರ, लेखक होटल के कमरे में ठहरे थे. दूसरे दिन बैठक में जाने के लिए अपना धूप का चश्मा ढूंढने लगे. ಲೇಖಕರು ಹೋಟೆಲಿನ ಕೋಣೆಯಲ್ಲಿ ಉಳ್ಕೊಂಡಿದ್ರು. ಎರಡನೇ ದಿನ ಗೋಷ್ಠಿಗೆ ಹೋಗಬೇಕು ಅಂಥೇಳಿ ತಮ್ಮ ಕೂಲಿಂಗ್ ಗ್ಲಾಸ್ ಹುಡ್ಕೋಕೆ ಶುರು ಮಾಡಿದರು. ಪರ್ ವಹ ಗಾಯಬ್ ಹೋ ಗಯಾ ಥಾ. ಆದರೆ ಅದು ಕಾಣೆಯಾಗಿತ್ತು, ಮಾಯವಾಗಿತ್ತು. इस कारण लेखक ने बिना धूप का चश्मा लगाए बैठक में पहुँचे. ಈ ಕಾರಣದಿಂದಾಗಿ ಲೇಖಕರು ಆ ಕೂಲಿಂಗ್ ಗ್ಲಾಸ್ ಇಲ್ಲದೇನೆ ಆ ಗೋಷ್ಠಿಗೆ ಹೋಗಿ ಅಲ್ಲಿ ಕುತ್ಕೋಬೇಕಾಯಿತು. चाय के विराम के समय में एक सज्जन आए और कहने लगे कि बड़ी चोरियां हो रही है. ಈ ಟೀ ಬ್ರೇಕ್ ಕೊಡ್ತಾರಲ್ಲ, ಆ ಸಮಯದಲ್ಲಿ ಒಬ್ಬರು ಸಜ್ಜನರು ಬಂದರು. ಏನು ಹೇಳಕ್ಕೆ ಶುರು ಮಾಡಿದ್ರು ಅವರು ಅಂದರೆ, ಏನ್ರಿ ಇದು, ಇಂಥ ಕಳ್ಳತನಗಳು ಇಲ್ಲಿ ಆಗಲಿಕ್ಕೆ ಶುರು ಆಗಿದ್ದಾವೆ ಅಂತ ಅಂದರು. देखिए आपका धूप का चश्मा ही चला गया. ನೋಡ್ರಿ, ನಿಮ್ಮ ಕೂಲಿಂಗ್ ಗ್ಲಾಸಿಗೆ ಹೋಗ್ಬಿಟ್ಟೈತೆ ಅಂತ ಅಂದರು ಅವರು. ವಹ ಧೂಪ್ ಕಾ ಚಶ್ಮಾ ಲಗಾಯೇ ಥೇ. ಅವರು ಒಂದು ಕೂಲಿಂಗ್ ಗ್ಲಾಸನ್ನು ಹಾಕ್ಕೊಂಡಿದ್ರು. ಜೋ ಚಶ್ಮಾ ವೇ ಪೆಹನೆ ಥೇ ವಹ ಲೇಖಕ್ ಕಾ ಹಿ ಥಾ. ಅವ್ರು ಹಾಕ್ಕೊಂಡಿದ್ದ ಕೂಲಿಂಗ್ ಗ್ಲಾಸ್ ಬೇರೆ ಯಾರ್ದು ಅಲ್ಲ, ಅದು ಲೇಖಕರದೇ ಆಗಿತ್ತು. 2. ಮಂತ್ರಿ ತಥಾ ಕಾರ್ಯಕರ್ತಾओं के बीच में क्या वार्तालाप हुआ. ಮಂತ್ರಿ ಮತ್ತು ಕಾರ್ಯಕರ್ತರ ನಡುವೆ ಏನು ಚರ್ಚೆ, ಏನು ಮಾತುಕತೆ ಆಯಿತು. ಉತ್ತರ, कार्यक्रम में जब चोरियां होने लगी तब मंत्री कार्यकर्ताओं को डांटते हुए कहते हैं कि तुम लोग क्या करते हो. ಕಾರ್ಯಕ್ರಮದಲ್ಲಿ ಕಳ್ಳತನಗಳು ಶುರುವಾಗ್ಬಿಟ್ಟಾಗ, ಕಳ್ಳತನಗಳು ನಡೆಯೋದು ಪ್ರಾರಂಭವಾದಾಗ ಮಂತ್ರಿಗಳು ಕಾರ್ಯಕರ್ತರಿಗೆ ಬೈದು ಹೇಳಿದರು, ಕಿ ತುಮ್ ಲೋಗ್ ಕ್ಯಾ ಕರ್ತೆ ಹೋ, ನೀವು ಏನು ಮಾಡ್ತಾಯಿದ್ದೀರಿ ಇಲ್ಲಿ ಅಂತ ಕೇಳಿದರು. ತುಮಾರಿ ಡ್ಯೂಟಿ ಯಹಾ ಪರ್ ಹೈ, ತುಮಾರೆ ರಹತೆ ಚೋರಿಯಾಂ ಹೋ ರಹಿ ಹೈ. ನಿಮ್ಮ ಡ್ಯೂಟಿ ಇಲ್ಲಿರೋದು, ನೀವು ಇದ್ದಂತೆಯೇ ಇಲ್ಲಿ ತುಂಬ ಕಳ್ಳತನಗಳು ನಡೀತಾ ಇದ್ದಾವೆ. ಯಹ ಇಮಾನ್ದಾರೋಂ ಕಾ ಸಮ್ಮೇಳನ ಹೈ, ಬಾಹರ್ ಯಹ ಚೋರಿ ಕಿ ಬಾತ್ ಫೈಲಿ ತೋ ಕಿತನಿ ಬದ್ನಾಮಿ ಹೋಗಿ. ಇದು ಪ್ರಾಮಾಣಿಕ ವ್ಯಕ್ತಿಗಳ ಸಮ್ಮೇಳನ, ಪ್ರಾಮಾಣಿಕರ ಸಮ್ಮೇಳನ. ಹೊರಗಡೆ ಈ ಸಮ್ಮೇಳನದ ವಿಷಯ ತಲುಪಿಬಿಟ್ರೆ ಎಷ್ಟೊಂದು ಅವಮಾನ ನಮಗೆ ಅಂತ ಅಂದರು. ತಬ್ ಕಾರ್ಯಕರ್ತ ಕಹತೆ ಹೈ ಕಿ ಹಮ್ ಕ್ಯಾ ಕರೆಂ ಅಗರ್ ಸಮ್ಮಾನನೀಯ ಡೆಲಿಗೇಟ್ ಯಹಾ ವಹಾ ಜಾಯೆ ತೋ. ಅದಕ್ಕೆ ಕಾರ್ಯಕರ್ತರು ಹೇಳಿದರು, ನಾವೇನು ಮಾಡಲಿ, ಈ ಪ್ರತಿನಿಧಿಗಳು ಈ ಕಡೆ ಆ ಕಡೆ ಎಲ್ಲಿ ಬೇಕಲ್ಲಿ ಅಡ್ಡಾಡೋಕ್ಕೆ ಶುರು ಮಾಡಿದರೆ ತೋ ಹಮ್ ಉನ್ಹೇ ಕ್ಯಾ ರೋಕ್ ಸಕ್ತೆ ಹೇ, ನಾವು ಅವ್ರನ್ನ ತಡೆಯೋಕ್ಕಾಗುತ್ತಾ ಅಂತ ಅವ್ರು ಕೇಳಿದರು. 3. सम्मेलन में लेखक को कौन से अनुभव हुए, संक्षेप में लिखिए. ಸಮ್ಮೇಳನದಲ್ಲಿ ಲೇಖಕರಿಗೆ ಆದ ಅನುಭವಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಉತ್ತರ, ईमानदारों के सम्मेलन में लेखक की चप्पलें चोरी हो गई थी. ಪ್ರಾಮಾಣಿಕರ ಸಮ್ಮೇಳನದಲ್ಲಿ ಲೇಖಕರ ಚಪ್ಪಲಿಗಳು ಕಳ್ಳತನ ಆದವು. दूसरे ईमानदार डेलीगेट उनके चप्पलें पहनकर उनको ही सुझाव देने लगे थे. ಬೇರೊಬ್ಬ ಪ್ರತಿನಿಧಿ ಅವರ ಚಪ್ಪಲಿಗಳನ್ನು ಹಾಕ್ಕೊಂಡು ಅವರಿಗೆ ಸಲಹೆ ಕೊಡೋಕ್ಕೆ ಶುರು ಮಾಡಿದ್ದ. ಉನ್ಕೆ ಕಮರೆ ಮೇ ಚಾದರೆ ಔರ್ ಕಂಬಲ್ ಚೋರಿ ಹೋ ಗಯೆ ಥೇ. ಅವರ ಕೋಣೆಯಲ್ಲಿದ್ದ ಬೆಡ್ಶೀಟ್ಗಳು ಮತ್ತು ಕಂಬಳಿ ಎರಡೂ ಕಳ್ಳತನ ಆದವು. ಲೇಖಕ್ ಕೆ ಧೂಪ್ ಕೆ ಚಶ್ಮೆ ಕೋ ಭಿ ಕಿಸಿನೆ ಚುರಾ ಲಿಯಾ. ಲೇಖಕರ ಕನ್ನಡಕ ಕೂಲಿಂಗ್ ಗ್ಲಾಸ್ ಸಹ ಕಳ್ಳತನ ಆಗೋಯ್ತು. ಏಕ್ ಸಜ್ಜನ್ ಉನ್ಕಾ ಚಶ್ಮಾ ಪಹನ್ಕರ್ ಉನ್ಸೆ ಹಿ ಅಫ್ಸೋಸ್ ಕರ್ನೆ ಲಗೆ ಥೇ. ಒಬ್ಬ ಸಜ್ಜನರು ಅವರ ಕನ್ನಡಕವನ್ನು ಕದ್ಕೊಂಡು ಅವ್ರ ಬಗ್ಗೆನೇ ಕನಿಕರವನ್ನು ತೋರಿಸಲಿಕ್ಕೆ ಶುರು ಮಾಡಿದರು. ಕಮರೆ ಕಾ ತಾಲಾ ತಕ್ ನಹಿ ಬಚಾ. ಆ ಕೊಠಡಿಯ ಬೀಗವೂ ಸಹ ಉಳಿಯಲಿಲ್ಲ. अंत में हम यह कह सकते हैं कि सम्मेलन में लेखक को बहुत बुरे अनुभव हुए. ಅಂತಿಮವಾಗಿ ನಾವು ಏನು ಹೇಳ್ಬೋದು ಅಂದರೆ, ಸಮ್ಮೇಳನದಲ್ಲಿ ಲೇಖಕರಿಗೆ ತುಂಬ ಕೆಟ್ಟ ಅನುಭವಗಳು ಆದವು. 4ನೇ ಮೇನ್ ಕ್ವಶನ್, ಅನುರೂಪತಾ. ಪಹಲಾ ದಿನ್ ಚಪ್ಪಲೇं गायब थी, दूसरे दिन डैश. उत्तर, चादर.
2. तीसरे दिन कंबल गायब था. ಮೂರನೇ ದಿನ ಕಂಬಳಿ ಕಳೆದೋಯ್ತು. ಚೌಥೆ ದಿನ್ ಡ್ಯಾಶ್ धूप का चश्मा कूलिंग ग्लास. 3. रिक्शा 3 पहियों का वाहन. रिक्शा 3 ಚಕ್ರಗಳ ವಾಹನ. ಸೈಕಲ್ ಡ್ಯಾಶ್ 2 पहियों का वाहन 2 ಚಕ್ರಗಳ ವಾಹನ. 4. ರೇಲ್ಗಾಡಿ ಪಟ್ರಿ ರೈಲು ಪಟ್ರಿ ಅಂದರೆ ಹಳಿಗಳ ಮೇಲೆ ಹೋಗುತ್ತೆ. ಹವಾಯಿ ಜಹಾಜ್ ಆಸ್ಮಾನ್ ಆಕಾಶದಲ್ಲಿ ಹೋಗುತ್ತೆ. रिक्त स्थान भरिए. 5ನೇ मुख्य प्रश्न. 1. हम लोग इस शहर में एक डैश सम्मेलन कर रहे हैं. ईमानदारों का. 2. आपकी चप्पलें नहीं गई यह डैश हैं. गनीमत. 3. वह मेरा चश्मा लगाए डैश से बैठे थे. इत्मीनान. 4. फिर इतने बड़े सम्मेलन में थोड़ी डैश होगी ही. गड़बड़ी. 6वां मुख्य प्रश्न. विलोम शब्द लिखिए. आगमन निर्गमन. रात दिन. जवाब सवाल. जवाब ಅಂದರೆ ಉತ್ತರ, ಸವಾಲ್ ಪ್ರಶ್ನೆ. ಬೇಚನಾ ಖರೀದನಾ ಮಾರುವುದು ಕೊಂಡುಕೊಳ್ಳುವುದು. ಸಜ್ಜನ್ ದುರ್ಜನ್. 7वां मुख्य प्रश्न. ಬಹುವಚನ ರೂಪ लिखिए. ಬಹುವಚನ ರೂಪ ಬರೆಯಿರಿ. ಕಪड़ा कपड़े. चादर चादरें. बात बातें. डिब्बा डिब्बे. चीज़ चीज़ें. 8वां मुख्य प्रश्न. प्रेरणार्थक क्रियारूप लिखिए. प्रेरणार्थक ರೂಪಗಳನ್ನು ಬರೆಯಿರಿ. ठहरना ठहराना ठहरवाना. ಪ್ರಥಮ ಪ್ರೇರಣಾರ್ಥಕ ठहराना. ದ್ವಿತೀಯ ठहरवाना. ಅದೇ ರೀತಿ ದೋ ಧೋನಾ ಧುಲಾನಾ ಧುಲ್ವಾನಾ. ಧೋನಾ ಅಂದರೆ ತೊಳೆಯುವುದು. 3. देखना ನೋಡುವುದು. ದಿಖಾನಾ ದಿಖ್ವಾನಾ. 4. ಲೌಟ್ನಾ ಅಂದರೆ ಹಿಂದಿರುಗುವುದು, ವಾಪಸ್ ಬರುವುದು. ಲೌಟಾನಾ ಲೌಟ್ವಾನಾ. 5. ಉತರ್ನಾ ಉತರಾನಾ ಉತರ್ವಾನಾ. ಉತರ್ನಾ ಅಂದರೆ ಇಳಿಯುವುದು. 6. ಪಹನ್ನಾ ಪಹನಾನಾ ಪಹನ್ವಾನಾ. ಪಹನ್ನಾ ಅಂದರೆ ತೊಟ್ಟುಕೊಳ್ಳುವುದು, ಉಟ್ಕೊಳ್ಳೋದು. 9वां मुख्य प्रश्न. संधि विच्छेद करके संधि का नाम लिखिए. ಸಂಧಿಯನ್ನು ವಿಚ್ಛೇದಿಸಿ ಅಂದರೆ ಬಿಡಿಸಿ ಸಂಧಿಯ ಹೆಸರನ್ನು ಬರೆಯಿರಿ. ಸ್ವಾಗತ್ ಸು ಪ್ಲಸ್ ಆಗತ್ ಎ ಎಣ್ ಸಂಧಿ. ಸಹಾನುಭೂತಿ ಸಹ ಪ್ಲಸ್ ಅನುಭೂತಿ ದೀರ್ಘ ಸಂಧಿ. ಸಜ್ಜನ್ ಸತ್ ಪ್ಲಸ್ ಜನ್ ವ್ಯಂಜನ್ ಸಂಧಿ. ಪರೋಪಕಾರ ಪರ ಪ್ಲಸ್ ಉಪಕಾರ ಪರೋಪಕಾರ ಗುಣ ಸಂಧಿ. ನಿಶ್ಚಿಂತ್ ನಿಹಿ ಪ್ಲಸ್ ಚಿಂತ್ ವಿಸರ್ಗ ಸಂಧಿ. सदैव सदा प्लस एव वृद्धि संधि. कन्नड़ या अंग्रेजी में अनुवाद कीजिए. कन्नड़ा अथवा इंग्लिशिನಲ್ಲಿ ಅನುವಾದಿಸಿ. हम आपको आने जाने का पहले दर्जे का किराया देंगे. ನಾವು ನಿಮಗೆ ಬಂದು ಹೋಗುವ ಮೊದಲನೇ ದರ್ಜೆಯ ಬಾಡಿಗೆ ಹಣವನ್ನು ಕೊಡುತ್ತೇವೆ. 2. ಸ್ಟೇಷನ್ ಪರ್ ಮೇರಾ ಖೂಬ್ ಸ್ವಾಗತ್ ಹುವಾ. ನಿಲ್ದಾಣದಲ್ಲಿ ನನಗೆ ಅದ್ದೂರಿ ಸ್ವಾಗತ ದೊರೆಯಿತು. 3. देखिए चप्पलें एक जगह नहीं उतारनी चाहिए. ನೋಡಿ ಚಪ್ಪಲಿಗಳನ್ನು ಒಂದೇ ಸ್ಥಳದಲ್ಲಿ ಬಿಡಬಾರದು. 4. अब मैं ही बचा हूँ अगर रुका तो मैं ही चुरा लिया जाऊँगा. ಈಗ ನಾನು ಉಳಿದುಕೊಂಡಿದ್ದೇನೆ, ಅಕಸ್ಮಾತ್ ಇಲ್ಲೇ ಉಳಿದುಕೊಂಡರೆ ನಾನೇ ಕಳ್ಳತನವಾಗಿ ಬಿಡುತ್ತೇನೆ.